ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದು. ಹಾಗೂ ನಮ್ಮ ಪ್ರತಿನಿತ್ಯ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ದೀಕ್ಷಾ ಸ್ನಾನದ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ದೀಕ್ಷಾ ಸ್ನಾನ ಎಂದರೆ ಏನು, ದೀಕ್ಷಾ ಸ್ನಾನವನ್ನು ಯಾಕೆ ಮಾಡಿಸಿಕೊಳ್ಳಬೇಕೆಂಬುದಾಗಿ ನಾವು ಕೆಲವೊಂದು ಪಾಯಿಂಟ್ನ ಮೂಲಕವಾಗಿ ಸತ್ಯವೇದದ ಆಧಾರವಾಗಿ ನಾವು ಕಲಿತುಕೊಳ್ಳೋಣ. ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತಹ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಇಸಪ್ಪ, ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇನ್ನು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಈ ಸಮಯದಲ್ಲಿ ನೋಡುವುದಾದರೆ ದೀಕ್ಷಾ ಸ್ನಾನದ ಕುರಿತಾಗಿ ಇಂದು ಅನೇಕರಿಗೆ ಅನೇಕ ವಿಧವಾದ ಡೌಟ್ಸ್ಗಳಿರುವುದನ್ನು ಕಾಣಲ್ಪಡ್ತೇವೆ. ದೀಕ್ಷಾ ಸ್ನಾನ ಯಾಕೆ ಮಾಡಿಸ್ಕೊಳ್ಬೇಕು, ಹಾಗೆ ಹೇಗೆ ಮಾಡಿಸಿಕೊಳ್ಬೇಕು, ನಾವು ಇದನ್ನು ಎರಡು ಭಾಗವಾಗಿ ಕಲಿತುಕೊಳ್ಳೋಣ. ಮೊದಲನೇದಾಗಿ ದೀಕ್ಷಾ ಸ್ನಾನ ಎಂದರೇನು, ಹಾಗೆ ದೀಕ್ಷಾ ಸ್ನಾನವನ್ನು ಹೇಗೆ ಮಾಡಿಸ್ಕೊಳ್ಬೇಕು, ಮತ್ತು ದೀಕ್ಷಾ ಸ್ನಾನವನ್ನು ಯಾರ ಮೂಲಕ ಮಾಡಿಸ್ಕೊಳ್ಬೇಕು, ಹಾಗೂ ದೀಕ್ಷಾ ಸ್ನಾನವನ್ನು ಯಾರು ಮಾಡಿಸಿಕೊಳ್ಳಬೇಕು. ಇವತ್ತಿನ ದಿನಗಳಲ್ಲಿ ನೋಡುವುದಾದರೆ ಶಿಶುಗಳಿಗೂ ಕೂಡ ದೀಕ್ಷಾ ಸ್ನಾನ ಕೊಡ್ತಾರೆ. ಇದರ ವಿಚಾರವಾಗಿಲ್ಲ ನಾವು ಸತ್ಯವೇದದಲ್ಲಿ ಧ್ಯಾನಿಸೋಣ. ಸತ್ಯವೇದದಲ್ಲಿ ನಮಗೆ ಆಧಾರವಾಗಿರುವಂಥ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಸತ್ಯವೇದದ ಹೊರತಾಗಿ ಬೇರೆ ಯಾವ ಆಧಾರಗಳಾಗಲಿ, ಬೇರೆ ಯಾವ ಕಾರಣಗಳಾಗಲಿ ಅಥವಾ ಆಚರಣೆಗಳಾಗಲಿ ನಮಗೆ ಬೇಡ. ಸತ್ಯವೇದ ಏನೆಂದು ಹೇಳುತ್ತದೋ ಅದನ್ನು ಮಾತ್ರ ನಾವು ಹಿಂಬಾಲಿಸೋಣ. ಅನೇಕರಿಗೆ ದೀಕ್ಷಾ ಸ್ನಾನದ ವಿಷಯದಲ್ಲಿ ಅನೇಕ ಡೌಟ್ಸ್ಗಳಿರ್ತದೆ. ಸೊ ನೋಡುವುದಾದರೆ ದೀಕ್ಷಾ ಸ್ನಾನ ಅಂದರೆ ಏನು ಎಂಬುದಾಗಿ ನೋಡೋದಕ್ಕಿಂತ ಮುಂಚೆ, ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಮಾನಸಾಂತರ ಹೊಂದಿದ ನಂತರ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಳ್ಬೇಕು. ಕ್ರೈಸ್ತ ಸಭೆಗೆ ದೇವರು ಕೊಟ್ಟಿರುವಂಥ ಎರಡು ಮುಖ್ಯ ಆಜ್ಞೆಗಳಲ್ಲಿ ಒಂದು ದೀಕ್ಷಾ ಸ್ನಾನ ಮತ್ತು ಎರಡನೇದಾಗಿ ಕರ್ತನ ಮೇಜ್ ಆಗಿದೆ. ಅದರಲ್ಲಿ ದೀಕ್ಷಾ ಸ್ನಾನವನ್ನು ನಾವು ಒಂದು ಸಾರಿ ಮಾತ್ರ ಮಾಡಿಸಿಕೊಳ್ಳಬೇಕಾದದ್ದಾಗಿದೆ. ಕರ್ತನ ಮೇಜು ಯಾವುದನ್ನು ಸೂಚಿಸ್ತದೆ ಅಂದರೆ ಕರ್ತನ ಬರುವಣಿಕೆವರೆಗೂ ಆಚರಿಸಬೇಕಾದದ್ದು ಆಗಿದೆ ಕರ್ತನ ಮೇಜು. ಒಬ್ಬ ವಿಶ್ವಾಸಿ ಮಾನಸಾಂತರ ಆದ ನಂತರ ತಕ್ಷಣ ಸ್ವೀಕರಿಸಬೇಕಾದದ್ದು ಕ್ರಿಸ್ತನ ಶರೀರವಾದ ಸಭೆಯೊಂದಿಗೆ ಸೇರಿಕೊಳ್ಳಬೇಕಾದದ್ದು ಅವಶ್ಯವಾಗಿದೆ. ಸೊ ದೀಕ್ಷಾಸ್ನಾನದ ಕುರಿತು ತಿಳಿದುಕೊಂಡು ಅದನ್ನು ಸ್ವೀಕರಿಸಬೇಕಾದದ್ದು ಅವಶ್ಯವಾಗಿದೆ. ಹಾಗಾದರೆ ದೀಕ್ಷಾ ಸ್ನಾನ ಎಂದರೆ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಗ್ರೀಕ್ ಭಾಷೆಯಲ್ಲಿ ಬ್ಯಾಪ್ಟಿಸೋ ಎಂಬ ಪದದ ಮತ್ತು ಸಿರಿಯನ್ ಭಾಷೆಯಲ್ಲಿ ಮಾಮೋದೀಸ ಎಂಬ ಪದವನ್ನು ದೀಕ್ಷಾ ಸ್ನಾನಕ್ಕೆ ಉಪಯೋಗಿಸಲಾಗಿದೆ. ಸೊ ಈ ಎರಡು ಪದಗಳ ಅರ್ಥ ಏನೆಂಬುದಾಗಿ ನೋಡುವುದಾದರೆ ಮುಳುಗು ಅಥವಾ ಮುಳುಗಿಸು ಎಂಬುದಾಗಿ. ಮುಳುಗು, ಈ ಪದದ ಅರ್ಥ ಏನಾಗಿದೆ ಅಂದರೆ ಮುಳುಗು ಅಥವಾ ಮುಳುಗಿಸು ಎಂಬುದಾಗಿ. ಆತ್ಮಿಕವಾಗಿ ಇದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ವ್ಯಕ್ತಿಯು ಶಾರೀರಿಕವಾಗಿ ಮರಣವನ್ನು ಸಂಭವಿಸಿದ ನಂತರ ಅವನು ಸತ್ತು ಹೋಗ್ತಾನೆ. ಆ ಸತ್ತು ಹೋದಂಥ ವ್ಯಕ್ತಿಯ ಶರೀರವನ್ನು ಮಣ್ಣಿನಲ್ಲಿ ಹೂಡಿಡ್ತಾರೆ. ಹಾಗೆಯೇ ರಕ್ಷಣೆ ಹೊಂದಿದಂಥ ಒಬ್ಬ ಮನುಷ್ಯನು ಪಾಪ ಸಂಬಂಧವನಾಗಿ ಅವನು ಸತ್ತವನಾದುದರಿಂದ ಆ ವ್ಯಕ್ತಿಯನ್ನು ಹೂಣಿಡಬೇಕು. ಈಗ ಶರೀರಕ್ಕೆ ಮರಣ ಸಂಭವಿಸಿದಾಗ ಮಣ್ಣಿನಲ್ಲಿ ಹೂಣಿಡ್ತಾರೆ. ಅದೇ ರೀತಿಯಾಗಿ ನಾವು ಆತ್ಮಿಕ ಅರ್ಥದಲ್ಲಿ ನೋಡುವುದಾದರೆ ಪಾಪದ ಸಂಬಂಧವಾದಂಥ ವ್ಯಕ್ತಿಯು ಸಾಯಬೇಕು. ಸಾಯುವಾಗ ಆ ವ್ಯಕ್ತಿಯನ್ನು ಹೂಣಿಡುವುದನ್ನು ಸೂಚಿಸುವಂಥದ್ದಾಗಿದೆ. ಇದರ ಅರ್ಥ ಏನಾಗಿ ಇದೆ ಎಂಬುದಾಗಿ ನೋಡುವುದಾದರೆ ನಮ್ಮ ಪಾಪ ಸಂಬಂಧಗಳಾಗಿರ್ಬೋದು, ಪಾಪದ ಕಾರ್ಯಗಳಾಗಿರ್ಬೋದು, ಸ್ವಭಾವಗಳಾಗಿರ್ಬೋದು, ಚಿಂತನೆಗಳಾಗಿರ್ಬೋದು, ಇದನ್ನೆಲ್ಲವನ್ನು ನಾವು ಹೂಣಿಡಬೇಕು. ನಾವು ಇದರ ಪಾಲಿಗೆ ಸತ್ತು ಅದನ್ನು ನಾವು ಹೂಣಿಡಬೇಕು. ಯಾಕೆ ಇದನ್ನು ಹೂಣಿಡಬೇಕೆಂಬುದಾಗಿ ನೋಡುವುದಾದರೆ, ಪಾಪದ ಸಂಬಂಧದ ಕಾರ್ಯಗಳು ಬಂದಿರುವಂಥದ್ದು ಮಣ್ಣಿನಿಂದ ಆಗಿದೆ. ಹಾಗಾಗಿ ನಾವು ಇದನ್ನು ಹೂಣಿಡದೇ ಇದ್ದರೆ
ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ನೀವು ಮಾನಸಾಂತರ ಇನ್ನೂ ಕಂಡುಕೊಂಡಿಲ್ಲ, ನೀವಿನ್ನೂ ಮಾನಸಾಂತರ ಆಗಿಲ್ಲ, ನೀವಿನ್ನೂ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿಲ್ಲ ಎಂಬುದಾಗಿ ಇದರ ಅರ್ಥವಾಗಿದೆ. ನೋಡುವುದಾದರೆ ನೀರಿನಲ್ಲಿ ಪೂರ್ಣವಾಗಿ ಮುಳುಗುವುದು ಕೂಡ ಹೂನೆಡುವಿಕೆಗೆ ಸೂಚನೆಯಾಗಿದೆ. ಈಗ ಒಮ್ಮೆ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗುವಾಗ ಅವನು ಪಾಪದ ಪಾಲಿಗೆ ಸತ್ತು ಮತ್ತೆ ನೀರಿನಿಂದ ಮೇಲೆ ಬರುವುದು ನೀತಿ ಸಂಬಂಧವಾಗಿ ಕರ್ತನೊಂದಿಗೆ ಪುನರುತ್ಥಾನಗೊಳ್ಳುವುದನ್ನು ತೋರಿಸುವಂಥದ್ದಾಗಿದೆ. ಮರಣ, ಹೂಣೆಡುವಿಕೆ, ಪುನರುತ್ಥಾನ ಈ 3 ಕಾರ್ಯಗಳು ದೀಕ್ಷಾ ಸ್ನಾನದಲ್ಲಿ ಒಳಗೊಂಡಿದೆ. ನಾವು ಅದಕ್ಕೆ ಒಂದು ರೆಫರೆನ್ಸ್ ವಚನವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ರಿಂದ 7ನೇ ವಚನವನ್ನು ನಾವು ಸಂಪೂರ್ಣವಾಗಿ ಓದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಿಟ್ಟಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ದೇವರ ವಾಕ್ಯ ನಮಗೆ ದೀಕ್ಷಾ ಸ್ನಾನ ಎಂದರೇನು ಎಂಬುದಕ್ಕೆ ಆತ್ಮಿಕವಾದ ಅರ್ಥವನ್ನು ರೋಮಾ ಪತ್ರಿಕೆಯಲ್ಲಿ ಎಷ್ಟು ಸುಂದರವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ನೋಡಿ, ಈ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದು ಇದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ಕ್ರಿಸ್ತ ಯೇಸುವಿನಲ್ಲಿ ನಾವು ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನವನ್ನು ನಾವು ಮಾಡಿಸಿಕೊಂಡಿದ್ದೇವೆ. ಆತನ ಮರಣದಲ್ಲಿ ನಾವು ಪಾಲುಗಾರರಾಗುವಾಗ ನಾವು ಕೂಡ ನಮ್ಮ ಪಾಪದ ಪಾಲಿಗೆ ನಾವು ಸತ್ತು ಹೋಗ್ತೇವೆ. ಅದನ್ನೇ ಮುಂದಿನ ವಚನ ಹೇಳುವಂಥದ್ದಾಗಿದೆ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗ್ತೇವೆ. ಯೇಸು ಸ್ವಾಮಿ ಯಾಕಾಗಿ ಮರಣ ಹೊಂದಿದನು? ನಮ್ಮ ಪಾಪಗಳಿಗೋಸ್ಕರ. ನಾವು ಕೂಡ ಆತನ ಮರಣದಲ್ಲಿ ಪಾಲುಗಾರರಾಗುವಾಗ ನಮ್ಮ ಪಾಪದ ಪಾಲಿಗೆ ನಾವು ಸತ್ತು ಹೋಗುವವರಾಗಿದ್ದೇವೆ. ಆತನೊಂದಿಗೆ ನಾವು ಹೂಣಿಟ್ಟಲ್ಪಡ್ತೇವೆ. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಈ ನೀರಿನಲ್ಲಿ ಮುಳುಗುವಾಗ ಆತನ ಮರಣದೊಂದಿಗೆ ಪಾಲುಗಾರರಾಗಿ ನಮ್ಮ ಪಾಪದ ಪಾಲಿಗೆ ನಾವು ಸತ್ತವರಾಗಿ ನೀರಿನಿಂದ ಮತ್ತೆ ಏಳುವಾಗ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ನಾವು ಐಕ್ಯವಾಗ್ತೇವೆ. ಪಾಪಾಧೀನ ಸ್ವಭಾವವು ನಮ್ಮಲ್ಲಿ ನಾಶವಾಗಿ ಹೋಗ್ತದೆ. ಅದನ್ನೇ ಆತನ ಮರಣದಲ್ಲಿ ಪಾಲುಗಾರರಾಗುವುದು ಏನೆಂಬುದಾಗಿ ಇದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ನಮ್ಮ ಪಾಪಾಧೀನ ಸ್ವಭಾವ ನಾಶ ಆಗ್ತದೆ. ನಾವು ಇನ್ನು ಪಾಪದ ಸ್ವಭಾವದಲ್ಲಿ ಅಥವಾ ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವ ಅಂದರೆ ನಮ್ಮ ಹಳೆಯ ಸ್ವಭಾವಗಳು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತು. ಕ್ರಿಸ್ತನ ಕೂಡ ಹೇಗೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಸತ್ತರೋ ಹಾಗೆ ನಾವು ಕೂಡ ನಮ್ಮ ಪಾಪದ ಪಾಲಿಗೆ ಸಾಯಬೇಕು. ಈಗ ನಮ್ಮ ಪೂರ್ವ ಸ್ವಭಾವ ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತ್ತೆಂದು ನಾವು ತಿಳಿದು ಮತ್ತು ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನೆ. ಹಾಗಾದರೆ ಸತ್ತಂತವನು ಯಾರು ಯೇಸು ಸ್ವಾಮಿಯ ಶಿಲುಬೆ ಒಟ್ಟಿಗೆ ಪಾಲುಗಾರರಾಗಿ ಸತ್ತು ಹೋಗ್ತಾರೋ ಅವರು ಹೊಸಬರಾಗಿ ಏಳುವಾಗ ಅವರ ಹಳೆಯ ಸ್ವಭಾವಗಳು, ಅವರ ಹಳೆಯ ಕಾರ್ಯಗಳು ಈ ಎಲ್ಲವೂ ಸತ್ತು ಹೋಗ್ತದೆ. ಇನ್ನೆಂದಿಗೂ ಕೂಡ ಆ ವ್ಯಕ್ತಿ ಆ ಪಾಪದ ಪಾಲಿಗೆ ಆ ಪಾಪದ ವಶದಲ್ಲಿ ಅವನು ಇರುವುದಿಲ್ಲ ಎಂದು ವಾಕ್ಯವು ಹೇಳುವಂಥದ್ದಾಗಿದೆ. ಆ ಪಾಪದ ವಶದಿಂದ ಅವನು ಬಿಡುಗಡೆ ಹೊಂದುತ್ತಾನೆ. ಉದಾಹರಣೆಯಾಗಿ ನೋಡುವುದಾದರೆ, ನಿಮ್ಮ ಪೂರ್ವದಲ್ಲಿ ನೀವು ಅನೇಕ ಕೆಟ್ಟ ಸಹವಾಸಗಳು, ಕೆಟ್ಟ ಚಟಗಳು ನಿಮ್ಮ ಜೀವಿತದಲ್ಲಿ ಇದ್ದಿರಬಹುದು. ಆದರೆ ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಮಾನಸಾಂತರವನ್ನು ಹೊಂದುತ್ತೀರೋ ಆಗ ನಿಮ್ಮ ಜೀವಿತದಲ್ಲಿ ಪೂರ್ವ ಸ್ವಭಾವಗಳು ಹೋಗಿ ನೂತನ ಸೃಷ್ಟಿಯಾಗ್ತೀರ. ನೂತನ ಸೃಷ್ಟಿಯಾದಂಥ ನೀವು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬೇಕು. ಇವತ್ತು
ಹಾಗಾದರೆ ನಾವು ಮುಂದೆ ನೋಡೋಣ ಯಾರು ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು, ಯಾಕೆ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಬೇಕೆಂಬುದಾಗಿ ಮುಂದೆ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ದೀಕ್ಷಾಸ್ನಾನ ಎಂದರೇನು ಎಂಬುದಾಗಿ ಈ ವಾಕ್ಯವು ನಮಗೆ ಸರಿಯಾದ ಅರ್ಥವನ್ನು ಕೊಟ್ಟಿದೆ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಇದನ್ನು ಇನ್ನೂ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ವಿಡಿಯೋ ತುಂಬ ಲಾಂಗ್ ಆಗ್ತದೆ. ದೇವರ ಚಿತ್ತ ಇರುವುದಾದರೆ ಮುಂದೆ ಮೇ ತಿಂಗಳಿಂದ ನಡೆಯುವಂತಹ ಬೈಬಲ್ ಸ್ಟಡಿಯಲ್ಲಿ ನಾವು ಇದನ್ನು ಧ್ಯಾನಿಸೋಣ. ಮೂಲಭೂತ ಉಪದೇಶಗಳಲ್ಲಿ ದೀಕ್ಷಾ ಸ್ನಾನವು ಒಂದಾಗಿದೆ. ಆ ಮೂಲಭೂತ ಉಪದೇಶದಲ್ಲಿ ಒಂದಾಗಿರುವ ದೀಕ್ಷಾ ಸ್ನಾನದ ಬಗ್ಗೆ ನಾವು ಇವತ್ತು ಕಲಿತಾ ಇದ್ದೇವೆ. ಸೊ ನಾನು ನಿಮಗೆ ಇದರ ಕುರಿತಾಗಿ ಸ್ವಲ್ಪನಾದರೂ ವಾಕ್ಯದ ಜ್ಞಾನ ಇರಲಿ ಎಂಬುದಾಗಿ ಯೂಟ್ಯೂಬ್ನಲ್ಲಿ ತಿಳಿಯಪಡಿಸ್ತಾ ಇದ್ದೇನೆ. ಕರ್ತನ ಚಿತ್ತ ಇರುವುದಾದರೆ ನಿಮಗೆ ಜಾಯ್ನ್ ಆಗಲಿಕ್ಕೆ ಆಸಕ್ತಿ ಇರೋದಾದರೆ ಮೇ ತಿಂಗಳಿಂದ ನಡೆಯುವಂಥ ಬೈಬಲ್ ಸ್ಟಡಿಯಲ್ಲಿ PPTಯ ಮೂಲಕವಾಗಿ ಎಲ್ಲ ಡೀಟೈಲ್ ಆಗಿ ಎಕ್ಸ್ಪ್ಲನೇಷನ್ ನಮಗೆ ಲಭ್ಯವಿರ್ತದೆ. ಸೊ ನೋಡುವುದಾದರೆ ದೀಕ್ಷಾ ಸ್ನಾನ ಎಂದರೇನು ಎಂಬುದಾಗಿ ನಾವೀಗ ತಿಳಿದುಕೊಂಡಿದ್ದೇವೆ. ನೋಡುವುದಾದರೆ ಯೇಸು ಕ್ರಿಸ್ತನ ಕುರಿತಾದಂಥ ಸುವಾರ್ತೆ ಕೇಳಿ ಪಾಪದ ಕುರಿತು ಮನವರಿಕೆ ಉಂಟಾಗಿ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕರಿಸಿದ ನಂತರ ಅನುಸರಿಸಬೇಕಾದ ಕರ್ತನ ಆಜ್ಞೆ ದೀಕ್ಷಾ ಸ್ನಾನ ಆಗಿದೆ. ದೀಕ್ಷಾ ಸ್ನಾನವು ರಕ್ಷಣೆ ಹೊಂದುವುದಕ್ಕಾಗಿ ಅಲ್ಲ. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ರಕ್ಷಣೆ ಹೊಂದುವುದಕ್ಕಾಗಿ ಅಲ್ಲ ದೀಕ್ಷಾ ಸ್ನಾನ, ರಕ್ಷಣೆ ಹೊಂದಿದವರು ತೆಗೆದುಕೊಳ್ಳಬೇಕಾದದ್ದು ದೀಕ್ಷಾ ಸ್ನಾನವಾಗಿದೆ. ಹಾಗಾದರೆ ರಕ್ಷಣೆ ಎಂದರೇನು ಎಂಬುದಾಗಿಯೂ ಕೂಡ ನಮಗೆ ಈ ರೋಮಾ ಪತ್ರಿಕೆಯಲ್ಲಿ ನಮಗೆ ವಿವರಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಂಥವರು ಮಾನಸಾಂತರ ಹೊಂದಬೇಕು. ಪಾಪದ ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಡಬೇಕು. ಅದನ್ನು ಬಿಟ್ಟು ಬಿಡುವಾಗಲೇ ನಿಮ್ಮಲ್ಲಿ ಮಾನಸಾಂತರ ಉಂಟಾಗುವಂಥದ್ದು. ಮಾನಸಾಂತರ ಒಂದು ಯೇಸುವಿಗೋಸ್ಕರವಾಗಿಯೇ ಜೀವಿಸಿ ಆತನನ್ನೇ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ನಂತರ ಈ ದೀಕ್ಷಾ ಸ್ನಾನವಾಗಿದೆ. ಹಾಗಾದರೆ ದೀಕ್ಷಾ ಸ್ನಾನವನ್ನು ಯಾಕೆ ಮಾಡಿಸಿಕೊಳ್ಬೇಕು, ಇದರ ಪ್ರಾಮುಖ್ಯತೆ ಏನು ಎಂಬುದಾಗಿ ನೋಡೋಣ. ನೋಡಿ, ಎಲ್ಲ ಧರ್ಮಗಳಲ್ಲಿಯೂ ಆರಾಧನೆಯ ಸಂಬಂಧದಲ್ಲಿ ನೀರಿನ ಮೂಲಕವಿರುವಂತಹ ಶುದ್ಧೀಕರಣಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ನೋಡಿ, ಅನೇಕ ಧರ್ಮಗಳಲ್ಲಿ ಅವರು ಅನೇಕ ವಿಧವಾದ ಆರಾಧನೆಗಳನ್ನ ಮಾಡ್ತಾರೆ. ನಮ್ಗೆ ಅದರ ಎಕ್ಸ್ಪ್ಲನೇಷನ್ ಬೇಡ. ಆದರೆ ನೀರಿನ ಮೂಲಕವಿರುವ ಶುದ್ಧೀಕರಣಕ್ಕೆ ಎಲ್ಲ ಧರ್ಮದಲ್ಲಿಯೂ ಕೂಡ ಪ್ರಾಮುಖ್ಯತೆನ ಕೊಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಆರಾಧನೆಯಲ್ಲಿಯೂ ಶುದ್ಧೀಕರಣದ ನಿಯಮಗಳಿವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾ ಸ್ನಾನವು ಮೈಕೊಳೆಯನ್ನು ಹೋಗಲಾಡಿಸುವುದಕ್ಕಲ್ಲ, ದೇವರೊಂದಿಗೆ ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ಬೇಡಿಕೊಳ್ಳುವುದಕ್ಕಾಗಿದೆ. 1 ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ದೇವರ ವಾಕ್ಯ ನಮಗೆ ಎಷ್ಟು ಸುಂದರವಾಗಿ ತಿಳಿಯಪಡಿಸ್ತಾ ಇದೆ. ನಮಗೆ ದೀಕ್ಷಾ ಸ್ನಾನ ಅನ್ನುವಂಥದ್ದು ನಮ್ಮ ಶರೀರವನ್ನು ಅಥವಾ ನಮ್ಮ ಎಕ್ಸ್ಟರ್ನಲ್ ಅಪಿಯರೆನ್ಸನ್ನು ತೊಳೆಯೋದಕ್ಕೋಸ್ಕರವಾಗಿ ಇರುವಂಥದ್ದಲ್ಲ. ನಮಗೆ ಒಳ್ಳೆ ಮನಸ್ಸಾಕ್ಷಿ ದೇವರೊಂದಿಗೆ ಜ್ಞಾಪಿಸುವಂಥದ್ದೇ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ದೀಕ್ಷಾ ಸ್ನಾನ ಏಕೆ ಬೇಕು ಎಂಬುದಾಗಿ ಕ್ರಿಸ್ತನ ಉಪದೇಶದ ಆಧಾರದಲ್ಲಿ ಹೊಸ ಒಡಂಬಡಿಕೆಯ ದೀಕ್ಷಾ ಸ್ನಾನಕ್ಕೆ ಕೆಲವೊಂದು ಪ್ರತ್ಯೇಕತೆ ಇರುವುದನ್ನು ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇದು ದೇವರ ಆಲೋಚನೆ ಆಗಿದೆ ಹಾಗೂ ಸಂಕಲ್ಪವಾಗಿದೆ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 30ನೇ ವಚನವನ್ನು ಓದಿಕೊಳ್ಳೋಣ. ಆದರೆ ಪರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದುದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಈ ವಚನ ಹೇಳುವ ಪ್ರಕಾರ ಇದು ದೀಕ್ಷಾ ಸ್ನಾನ ಅನ್ನುವಂಥದ್ದು ದೇವರ ಆಲೋಚನೆ ಮತ್ತು ದೇವರ ಸಂಕಲ್ಪವಾಗಿದೆ. ದೇವರು ಸ್ನಾನಿಕನಾದಂಥ ಯೋಹಾನನನ್ನು ದೀಕ್ಷಾ ಸ್ನಾನ ಮಾಡಿಸುವುದಕ್ಕಾಗಿ ಕಳಿಸಿದನು. ನಾವು ಇದರ ವಚನವನ್ನು ನೋಡುವುದಾದರೆ ನಾನು ಕೆಲವೊಂದು ವಚನಗಳನ್ನು ಓದಲಿಕ್ಕೆ ಆಗೋದಿಲ್ಲ, ಆದರೆ ವಚನಗಳನ್ನು ಹೇಳ್ತೇನೆ, ನೀವು ಪರ್ಸನಲ್ ಆಗಿ ಓದಬೇಕಾಗಿ ಕೇಳ್ಕೊಳ್ತೇನೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನ ಮತ್ತು 33ನೇ ವಚನದಲ್ಲಿ ನಾವು ಕಾಣಬಹುದು. ದೀಕ್ಷಾ ಸ್ನಾನವನ್ನು ವಿರೋಧಿಸುವವರು ದೇವರ ಸಂಕಲ್ಪವನ್ನು ವಿರೋಧಿಸುವವರಾಗಿದ್ದಾರೆ. ಎಷ್ಟೋ ಜನರು ದೀಕ್ಷಾ ಸ್ನಾನವನ್ನು ವಿರೋಧಿಸ್ತಾರೆ. ಅವರು ಯಾರನ್ನ ವಿರೋಧಿಸ್ತಾ ಇದ್ದಾರೆ ಅಂದರೆ ದೇವರ ಆಲೋಚನೆಯನ್ನ, ದೇವರ ಸಂಕಲ್ಪವನ್ನು ವಿರೋಧಿಸುವವರಾಗಿದ್ದಾರೆ. ಪರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದುದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ಅವ್ರು ಏನು ಮಾಡ್ತಾರೆ, ನಿರಾಕರಿಸ್ತಾ ಇದ್ದಾರೆ.
ಹಾಗಾದರೆ ದೇವರ ಸಂಕಲ್ಪವನ್ನು ನೆರವೇರಿಸಲು ದೇವರು ಯೋಹಾನನನ್ನು ಕಳಿಸಿದನು. ದೀಕ್ಷಾಸ್ನಾನ ಯಾಕೆ ಮಾಡಿಸಿಕೊಳ್ಳಬೇಕೆಂಬುದಾಗಿ ನಾವು ಮೊದಲನೇ ಪಾಯಿಂಟನ್ನು. ಎರಡನೇದಾಗಿ ನಾವು ನೋಡುವುದಾದರೆ ಇದು ಯೇಸು ಕ್ರಿಸ್ತನ ಆಜ್ಞೆ ಮತ್ತು ಮಾದರಿಯಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಚನ ನೀವು ಓದುವಾಗ ಅಲ್ಲಿ ನಿಮಗೆ ತಿಳಿಯ ಬರುವಂಥದ್ದಾಗಿದೆ. ಪುನರುತ್ಥಾನಗೊಂಡಂತಹ ಕರ್ತನು ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಆಜ್ಞಾಪಿಸುವುದನ್ನು ನೋಡ್ತಾ ಇದ್ದೇವೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು ಯೇಸು ಕ್ರಿಸ್ತನ ಆಜ್ಞೆಯನ್ನ ಅನುಸರಿಸುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ದೀಕ್ಷಾಸ್ನಾನ ಮಾಡಿಸಲಿರುವಂಥ ಆಜ್ಞೆಯನ್ನು ನಮಗೆ ಕೊಟ್ಟಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲಿರುವಂಥ ಆಹ್ವಾನವನ್ನು ನಾವು ನೋಡಬಹುದು. ಯೇಸು ಗಲಿಲಾಯದಿಂದ ಯೋರ್ಧಾನ್ ನದಿಯವರೆಗೆ ನಡೆದು ಬಂದು ತನ್ನ ಸೃಷ್ಟಿಯಾದಂತಹ ಯೋಹಾನನ ಕೈಯಿಂದ ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹೀಗೆ ಎಲ್ಲ ಧರ್ಮವನ್ನು ನೆರವೇರಿಸುವುದು ಒಳ್ಳೆಯದು ಎಂದು ನಮಗೆ ತಿಳಿಸಲಾಗಿದೆ. ಯೇಸು ಸ್ವಾಮಿ ನಮಗೆ ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ, ಆಜ್ಞೆಯನ್ನು ಕೊಟ್ಟಿದ್ದಾರೆ. ಹಾಗೆ ರಕ್ಷಣೆ ಹೊಂದಿದವರಿಗೆ ಆಹ್ವಾನವನ್ನ ಕೂಡ ಕೊಡುವುದನ್ನು ನಾವು ಕಾಣಲ್ಪಡ್ತಾ ಇದ್ವಿ. ಮೊದಲನೇದಾಗಿ ನಾವು ನೋಡಿದ್ವಿ, ಇದು ದೇವರ ಆಲೋಚನೆ ಆಗಿದೆ. ಎರಡನೇದಾಗಿ ಯೇಸು ಕ್ರಿಸ್ತನ ಆಜ್ಞೆ ಮತ್ತು ಮಾದರಿ ಆಗಿದೆ. ಮೂರನೇದಾಗಿ ನೋಡುವುದಾದರೆ ಪ್ರಾರಂಭ ಸಭೆಯು ದೀಕ್ಷಾಸ್ನಾನದ ಕುರಿತು ಉಪದೇಶಿಸಿದ್ರು ಮತ್ತು ಅದನ್ನು ಅನುಸರಿಸಿದ್ರು. ಯೇಸು ಕ್ರಿಸ್ತನ ಆಜ್ಞೆ ದೊರೆತಂಥ ಶಿಷ್ಯರು ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಯೇಸು ಕ್ರಿಸ್ತನ ಕುರಿತಾದಂಥ ಸುವಾರ್ತೆಯನ್ನು ಪ್ರಸಂಗ ಮಾಡಿದರು. ಪ್ರಸಂಗವನ್ನು ಕೇಳಿ ಅನೇಕ ಜನರು ತಮ್ಮ ಪಾಪಗಳ ಕುರಿತು ಅರಿವು ಉಂಟಾಗದವರಿಗೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲು ಅವರು ಉಪದೇಶವನ್ನು ಮಾಡ್ತಾರೆ. ಅದಕ್ಕೆ ರೆಫರೆನ್ಸ್ ವಚನವಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ರಿಂದ 42 ವಚನವರೆಗೆ ನಾವು ಓದಿಕೊಳ್ಳಬಹುದು. ಮುಂದೆ ಅವರು ಸುವಾರ್ಥ ಪ್ರಸಂಗ ಮಾಡಿದಾಗಲೆಲ್ಲ ದೀಕ್ಷಾ ಸ್ನಾನವನ್ನ ಕುರಿತು ಉಪದೇಶವನ್ನ ತಿಳಿಸಿದಾಗ ಜನರು ಅದನ್ನ ಅಂಗೀಕರಿಸಿ ಅದಕ್ಕೆ ವಿಧೇಯರಾಗುವುದನ್ನ ನಾವು ಸತ್ಯವೇದದಲ್ಲಿ ಅನೇಕ ಆಧಾರಗಳನ್ನು ನೋಡ್ತೇವೆ. ಪೌಲ ಸೀಲರು ಸೆರೆಮನೆಯಲ್ಲಿ ಇರುವಂಥ ಸಮಯದಲ್ಲಿ ಸೆರೆಮನೆಯ ಕಾವಲುಗಾರನು ಕೂಡ ರಕ್ಷಣೆ ಹೊಂದುತ್ತಾನೆ. ರಕ್ಷಣೆ ಹೊಂದುವಂಥ ಸಮಯದಲ್ಲಿ ಅವನು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನವನ್ನು ಕೂಡ ಅಲ್ಲಿ ಮಾಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹೀಗೆ ಅನೇಕ ಆಧಾರಗಳನ್ನು ನಾವು ಸತ್ಯವೇದದಲ್ಲಿ ಕಾಣಲ್ಪಡ್ತೇವೆ. ಸಮರ್ಯದಲ್ಲಿ ಸುವಾರ್ತೆ ಕೇಳಿದವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 12-13ನೇ ವಚನ ಇದರ ರೆಫರೆನ್ಸ್ ಆಗಿದೆ. ಹಾಗೆ ಸೌಲನು ಪೌಲನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 18ನೇ ವಚನದಲ್ಲಿ ಕೊರ್ನಹೇಲನು ಅವನ ಮನೆಯವರು ಎಲ್ಲರೂ ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 48ನೇ ವಚನದಲ್ಲಿ ಸೆರೆಮನೆಯ ಯಜಮಾನನ ಕುಟುಂಬದವರು ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾರೆ. ಲುದ್ಯಳು ಅವರ ಮನೆಯವರೆಲ್ಲರೂ ಕೂಡ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳುವುದನ್ನು ನಾವು ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 14-15ನೇ ವಚನದಲ್ಲಿ ನೋಡ್ತೇವೆ. ನಂಬಿದವರು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ತಾರೆ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಎಫೆಸದಲ್ಲಿ ನಂಬಿದವರು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ತಾರೆ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 4-5ನೇ ವಚನ. ಈ ಎಲ್ಲ ವಚನಗಳನ್ನು ನಾನು ಓದ್ತಾ ಹೇಳಿದ್ರೆ ತುಂಬ ಲಾಂಗ್ ಆಗ್ತದೆ. ಅದಕ್ಕಾಗಿ ನಾನು ವಚನಗಳನ್ನು ರೆಫರೆನ್ಸನ್ನು ಹೇಳಿದ್ದೇನೆ. ದಯವಿಟ್ಟು ನೀವು ಅದನ್ನು ಓದಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗಾದರೆ ಇವತ್ತು ದೀಕ್ಷಾ ಸ್ನಾನ ಅಂದರೆ ಏನು, ಅದರ ಅರ್ಥ, ಹಾಗೆ ಆತ್ಮಿಕವಾದ ಅದರ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ದೀಕ್ಷಾ ಸ್ನಾನದ ಪ್ರಾಮುಖ್ಯತೆ, ಏಕೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂಬುದಾಗಿ ನೋಡುವುದಾದರೆ ಇದು ದೇವರ ಆಲೋಚನೆ ಮತ್ತು ಸಂಕಲ್ಪ ಆಗಿದೆ. ಇದನ್ನು ತಿರಸ್ಕರಿಸುವವರು, ಇದನ್ನು ವಿರೋಧಿಸುವವರು ದೇವರ ಸಂಕಲ್ಪವನ್ನು, ದೇವರ ಆಲೋಚನೆಯನ್ನು ವಿರೋಧಿಸುವವರಾಗಿದ್ದಾರೆ. ಮತ್ತೆ ಎರಡನೇದಾಗಿ ನೋಡುವುದಾದರೆ ಇದು ಯೇಸು ಕ್ರಿಸ್ತನ ಆಜ್ಞೆ ಮತ್ತು ಮಾದರಿ ಆಗಿದೆ. ಹಾಗೆ ಮೂರನೇದಾಗಿ ಪ್ರಾರಂಭದ ಸಭೆಯು ಕೂಡ ದೀಕ್ಷಾ ಸ್ನಾನದ ಕುರಿತು ಉಪದೇಶಿಸಿತು, ಹಾಗೆ ಅದನ್ನು ಅನುಸರಿಸಿದರು. ಹೇಗೆ ಉಪದೇಶಿಸಿದ್ರು, ಹೇಗೆ ಅನುಸರಿಸಿದ್ದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಇಂದು ದೀಕ್ಷಾ ಸ್ನಾನದ ವಿಷಯದಲ್ಲಿ ಅನೇಕರಿಗೆ ಅನೇಕ ಅಭಿಪ್ರಾಯಗಳಿದೆ. ಇದು ಅಭಿಪ್ರಾಯಗಳಷ್ಟೇ, ಆದರೆ ಇದು ಸತ್ಯ ಅಲ್ಲ. ಎಷ್ಟೋ ಜನರು ಈ ಅಭಿಪ್ರಾಯಗಳನ್ನೇ ಸತ್ಯ ಎಂದು ತಿಳಿದುಕೊಂಡು ಇನ್ನು ಅದರಲ್ಲಿಯೇ ಜೀವಿಸ್ತಾ ಇದ್ದಾರೆ.
ನಾವು ನೋಡ್ತೇವೆ ಕೆಲವರನ್ನ ಚಿಮುಕಿಸುವ ದೀಕ್ಷಾ ಸ್ನಾನ, ಹಾಗೆ ಇನ್ನು ಕೆಲವರನ್ನ ನೋಡುವುದಾದರೆ ಶಿಶುಗಳಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ. ಇನ್ನು ಕೆಲವೊಂದು ಕಡೆಯಲ್ಲಿ ಮುಳುಗಿಸುವ ದೀಕ್ಷಾ ಸ್ನಾನ. ಸತ್ಯವೇದ ನಮಗೆ ಯಾವಾಗಲೂ ಬೋಧಿಸುವಂಥದ್ದು ಯಾವ ದೀಕ್ಷಾ ಸ್ನಾನ ಎಂದು ನೋಡುವುದಾದರೆ ಮುಳುಗಿಸುವಂಥ ದೀಕ್ಷಾ ಸ್ನಾನವಾಗಿದೆ. ಸೊ ಇದಕ್ಕೆ ರೆಫರೆನ್ಸ್ ನೋಡುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನವನ್ನ ಕುರಿತಾಗಿ ನಾವು ಇಲ್ಲಿ ಕಾಣಲ್ಪಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ಓದುವುದಾದರೆ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮನು ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಯೇಸು ಸ್ವಾಮಿ ಇಲ್ಲಿ ನೀರಿನಿಂದ ಮೇಲಕ್ಕೆ ಬರ್ತಾ ಇದ್ದಾನೆ. ಅಂದರೆ ಸ್ನಾನ ಮಾಡಿಕೊಂಡು, ಸ್ನಾನ ಮಾಡೋದು ಬರೀ ಚಿಮುಕಿಸಿದ್ರೆ ಸ್ನಾನ ಬರೋದಿಲ್ಲ, ಅಥವಾ ನಮಗೆ ಇನ್ನೊಂದು ನೋಡುವುದಾದರೆ ಪ್ರೋಕ್ಷಿಸಿದ್ರೆ ಸ್ನಾನ ಅಂತ ಕರೆಯೋದಿಲ್ಲ. ಈ ನಾವು ದೀಕ್ಷಾ ಸ್ನಾನ ಎಂಬ ಪದವು ಎಲ್ಲಿಂದ ಬಂದಿದೆ ಎಂದು ನೋಡುವುದಾದರೆ ಅದರ ಪದದ ಅರ್ಥ ಏನೆಂದು ನೋಡುವುದಾದರೆ ಮುಳುಗಿಸು ಅಥವಾ ಮುಳುಗುವಂಥದ್ದು ಎಂಬುದಾಗಿ ನಮಗೆ ಅದರ ಅರ್ಥವನ್ನು ನಾವು ಕಾಣಲ್ಪಡ್ತೇವೆ. ಯೇಸುಸ್ವಾಮಿ ನೀರಿನಿಂದ ಸ್ನಾನ ಮಾಡಿಕೊಂಡು ಎಂಬುದಾಗಿಯೇ ನಮಗೆ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನೀವು ದೀಕ್ಷಾಸ್ನಾನವನ್ನು ಯಾವ ರೀತಿಯಾಗಿ ಪಡ್ಕೊಂಡಿದ್ದೀರಾ? ದೀಕ್ಷಾಸ್ನಾನ ಅನ್ನುವಂಥದ್ದು ಧರ್ಮದ ಒಂದು ಗುರುತಲ್ಲ, ನಾನು ಕ್ರೈಸ್ತನಾಗಿದ್ದೇನೆ, ನಾನು ಯೇಸುವನ್ನು ನಂಬಿದ್ದೇನೆ, ನನ್ನ ತಂದೆ ತಾಯಿಗಳು ನಂಬಿದ್ದಾರೆ, ಅಥವಾ ನನ್ನ ಪಾರಂಪರಿಕವಾಗಿ ನಾನು ಕ್ರೈಸ್ತನಾಗಿದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಲ್ಲ. ರಕ್ಷಣೆ ಹೊಂದಿದಂಥ ವ್ಯಕ್ತಿ, ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ತಲೆಮಾರುಗಳು ಸೇವೆ ಮಾಡ್ತಾ ಇರ್ಬೋದು, ಅಥವಾ ಪಾಸ್ಟರ್ ಫ್ಯಾಮಿಲಿಯಿಂದ ನೀವು ಬಂದಿದ್ರು, ನೀವು ಆ ಫ್ಯಾಮಿಲಿಯಿಂದ ಬಂದಿದ್ದೀರಾ ಎಂಬುದಕ್ಕಾಗಿ ಅಲ್ಲ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು. ಮಾನಸಾಂತರ ಹೊಂದಿದಂಥ ವ್ಯಕ್ತಿಗೆ, ಸಭೆಗೆ 7 ಮೂಲಭೂತ ಉಪದೇಶಗಳಿದೆ, ಫಂಡಮೆಂಟಲ್ ಡಾಕ್ಟ್ರೈನ್ಸ್ ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಈ ಮೂಲಭೂತ ಉಪದೇಶದಲ್ಲಿ ಮಾನಸಾಂತರ ಹೊಂದಿದ ನಂತರವೇ ದೀಕ್ಷಾ ಸ್ನಾನ ಎಂಬುದಾಗಿ ನಮಗೆ ಸತ್ಯವೇದವೂ ಕೂಡ ಬೋಧಿಸುವಂಥದ್ದಾಗಿದೆ. ಹಾಗಾಗಿ ಚಿಮುಕಿಸುವ ದೀಕ್ಷಾ ಸ್ನಾನ, ನನಗೆ ಹುಟ್ಟಿದಾಗಿಯೇ ನನಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದಾರೆ, ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಎಂಬುದಾಗಿ ನೀವು ನೆನೆಸ್ಕೊಳ್ಬೇಡಿ. ದೀಕ್ಷಾ ಸ್ನಾನದ ವಿಷಯವಾಗಿ ಅನೇಕ ದುರ್ಬೋಧನೆಗಳನ್ನು ನಾವು ಈ ದಿನದಲ್ಲಿ ಕಾಣಲ್ಪಡ್ತೇವೆ. ನಂಬಿದಂಥ ದೇವಜನರಿಗೆ, ಆಲ್ರೆಡಿ ದೀಕ್ಷಾ ಸ್ನಾನ ತೆಗೆದುಕೊಂಡ ದೇವಜನರಿಗೆ ಕೆಲವರು ಆನ್ಲೈನ್ ಮೂಲಕ, ಅದೇ ರೀತಿಯಾಗಿ ಅವರನ್ನು ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಅವರು ಯೇಸುಸ್ವಾಮಿನ ನಂಬಿದ್ದಾರೆ ಎಂಬುದಾಗಿ ತಿಳಿದುಕೊಂಡಂಥ ವಿಶ್ವಾಸಿಗಳನ್ನು ಅವರು ಭೇಟಿ ಮಾಡಿ ಅವರಿಗೆ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ. ಏನೆಂದರೆ, ನೀವು ತೆಗೆದುಕೊಂಡಿರೋ ದೀಕ್ಷಾ ಸ್ನಾನ ಸರಿ ಇಲ್ಲ, ನೀವು ಇನ್ನೊಂದು ಸಲ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಎಂಬುದಾಗಿ ಸುಳ್ಳಾದ ಬೋಧನೆಗಳನ್ನು ಹೇಳುವವರಾಗಿದ್ದಾರೆ. ಆದರೆ ದೇವರ ವಾಕ್ಯ, ಸತ್ಯವೇದ, ದ ಹೋಲಿ ಬೈಬಲ್ ನಮಗೆ ಏನು ತಿಳಿಸ್ತದೆ ಅಂದರೆ, ಒಂದೇ ದೀಕ್ಷಾ ಸ್ನಾನ, ಒಂದೇ ತಂದೆ, ಒಂದೇ ಆತ್ಮನಾಗಿದ್ದಾನೆ. ಹಾಗಾಗಿ ಪದೇ ಪದೇ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಅವಶ್ಯವಿಲ್ಲ. ನಿಮ್ಮ ಪಾಪಗಳಿಗೆ ಮಾನಸಾಂತರವಾಗಿ, ನಿಮ್ಮ ಪಾಪಗಳನ್ನ ಬಿಟ್ಟು ಅರಿಕೆ ಮಾಡಿ ಅದರಲ್ಲಿ ನೀವು ಸತ್ತು ಉಣಲ್ಪಟ್ಟು ಸಬರಾಗಿ ಮಾನಸಾಂತರವಾದಂಥ ನಿಮಗೆ, ರಕ್ಷಣೆ ಹೊಂದಿದಂಥವರಿಗೆ ದೀಕ್ಷಾ ಸ್ನಾನವಾಗಿದೆ. ಒಂದ್ಸಲ ನೀವು ಆಲ್ರೆಡಿ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಪದೇ ಪದೇ ನೀವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇನ್ನು ಚಿಮುಕಿಸೋ ದೀಕ್ಷಾ ಸ್ನಾನ ತೆಗೆದುಕೊಂಡಿರೋದಾದರೆ ಪೂರ್ಣವಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಿಕ್ಕೆ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿರಿ. ಸತ್ಯವೇದ ನಮಗೆ ಬೋಧಿಸುವುದನ್ನು ನಾವು ಪಾಲಿಸಬೇಕು. ಮನುಷ್ಯನ ಆಜ್ಞೆಗಳಾಗಲಿ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ಮನುಷ್ಯನ ರೂಲ್ಸ್ಗಳು. ಆದರೆ ಸತ್ಯವೇದ ಏನು ಹೇಳ್ತದೋ ಅದನ್ನು ನಾವು ಪಾಲಿಸಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಭೂಮಿ ಆಕಾಶ ಅಳಿದೋದ್ರೂ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ದೇವರ ವಾಕ್ಯವು ಅಳಿದು ಹೋಗುವುದಿಲ್ಲ. ಹಾಗೆ ಈ ದೇವರ ವಾಕ್ಯಕ್ಕೆ ಅನೇಕರು ಅವರ ಮಾತುಗಳನ್ನು, ಅವರ ಆಲೋಚನೆಗಳನ್ನು, ಅವರ ಒಂದು ಚಿಂತನೆಗಳನ್ನು ಹೇರಲ್ಪಟ್ಟು ಅನೇಕ ದುರುಪದೇಶವನ್ನು ಹರಡಿಸ್ತಾ ಇದ್ದಾರೆ. ಅದಕ್ಕೆ ನೀವು ಕಿವಿಗೊಡಬೇಡಿ. ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೋಧಿಸ್ತದೆ. ಅದೇ ಕಾರಣ ನನಗೆ ಅವರಿಂದ ನಾನು ಉಪದೇಶ ಹೊಂದಿದ್ದೇನೆ, ಇವರಿಂದ ಉಪದೇಶ ಹೊಂದಿದ್ದೇನೆ ಎನ್ನುವುದನ್ನು ಬಿಟ್ಟು ದೇವರ ವಾಕ್ಯ ನಮಗೆ ಏನನ್ನ ಬೋಧಿಸ್ತಾ ಇದೆ ಅದನ್ನು ಮಾತ್ರ ನಾವು ಅನುಸರಿಸಬೇಕು. ದೇವರ ವಾಕ್ಯವನ್ನ ಮಾತ್ರ ಅನುಸರಿಸಬೇಕು, ಅದನ್ನ ಅಳವಡಿಸಿಕೊಳ್ಳಬೇಕು. ಬೆರೂರಿಯ ಸಭೆಯವರನ್ನ ನೋಡುವಾಗ ಅವರು ಯಾರೇ ವಾಕ್ಯವನ್ನ ಹೇಳಿದ್ರು ಕೂಡ ಅವ್ರು ಸುಮ್ಮನೆ ಸ್ವೀಕರಿಸ್ತಾ ಇರಲಿಲ್ಲ, ಆ ವಾಕ್ಯವನ್ನ ಪರಿಶೀಲನೆ ಮಾಡ್ತಾ ಇದ್ರು. ಅದಕ್ಕೆ ಅವರು ಥೆಸಲೋನಿಕ ಸಭೆಗಿಂತ ಸದ್ಗುಣ ಉಳ್ಳವರಾಗಿದ್ರು. ಹಾಗಾಗಿ ನಾವು ಕೂಡ ವಾಕ್ಯವನ್ನು ಸುಮ್ಮನೆ ಸ್ವೀಕರಿಸೋದಲ್ಲ,
ಅದನ್ನು ಪರಿಶೀಲನೆ ಮಾಡಬೇಕು. ಕೇಳುವಂಥ ಎಲ್ಲ ಪ್ರಸಂಗವನ್ನು ಸುಮ್ಮನೆ ಸ್ವೀಕರಿಸೋದಿಲ್ಲ, ಅದನ್ನು ದೇವರ ವಾಕ್ಯದಲ್ಲಿ ಪರಿಶೀಲನೆ ಮಾಡಬೇಕು. ಕೆಲವೊಮ್ಮೆ ನಿಮಗೆ ದೇವರ ವಾಕ್ಯದ ಮೂಲಕನೇ ಕೆಲವರು ನಿಮ್ಮನ್ನು ಮೋಸಪಡಿಸಬಹುದು, ಆದರೆ ಒಂದು ವಾಕ್ಯವನ್ನು ಹಿಡಿದು ನೀವು ಯಾವುದಕ್ಕೂ ಕನ್ಕ್ಲೂಷನ್ಗೆ ಬರಬೇಡಿ. ದೇವರ ವಾಕ್ಯದಲ್ಲಿ ಎಲ್ಲದಕ್ಕೂ ಅರ್ಥವನ್ನು ಉತ್ತರವನ್ನು ಕಂಡುಕೊಳ್ಳಬಹುದು, ಆದರೆ ನಾವು ಅದನ್ನು ಓದಬೇಕು, ಧ್ಯಾನಿಸಬೇಕು. ನಾವು ಧ್ಯಾನಿಸದೇ ಇರೋದಕ್ಕಾಗಿ ಎಷ್ಟೊಂದು ದುರ್ಬೋಧನೆಗಳು, ದುರುಪದೇಶಗಳು ಇಂದು ಪ್ರಬಲವಾಗಿರುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ದೀಕ್ಷಾ ಸ್ನಾನ ಯಾವುದಕ್ಕಾಗಿ, ಏಕೆ ಮಾಡಿಸ್ಕೊಳ್ಬೇಕು, ಹಾಗೆ ದೀಕ್ಷಾಸ್ನಾನ ಎಂದರೇನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ಯಾರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು, ದೀಕ್ಷಾಸ್ನಾನ ನಡೆಯಬೇಕಾದ ರೀತಿ ಏನು, ಯಾರು ದೀಕ್ಷಾಸ್ನಾನ ಮಾಡಬೇಕು, ಹಾಗೆ ಯಾಕೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದನ್ನು ನಾವು ನೋಡೋಣ. ಹಾಗೆ ದೀಕ್ಷಾಸ್ನಾನ ಸಂದರ್ಭದಲ್ಲಿ ಉಪಯೋಗಿಸಬೇಕಾದ 3 ಹೆಸರುಗಳು. ದೀಕ್ಷಾಸ್ನಾನ ಯಾರ ಹೆಸರಿನಲ್ಲ, ಇದು ಕೂಡ ತುಂಬ ವಾದ ಇರುವಂಥ ಮತ್ತು ಪ್ರಶ್ನೆ ಇರುವಂತಹ ಒಂದು ಸಬ್ಜೆಕ್ಟ್ ಮತ್ತು ಟಾಪಿಕ್ ಆಗಿದೆ. ದೀಕ್ಷಾಸ್ನಾನ ಮಾಡಿಸುವವರ ಜವಾಬ್ದಾರಿಗಳು, ಹೀಗೆ ಅನೇಕ ವಿಷಯಗಳನ್ನು ನಾವು ಭಾಗ 2 ಭಾಗ 3ರಾಗಿ ಧ್ಯಾನ ಮಾಡೋಣ. ಇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕೆಲವೊಂದು ವಾಕ್ಯಗಳನ್ನು ನಾನು ಜಸ್ಟ್ ರೆಫರೆನ್ಸನ್ನು ಹೇಳಿದ್ದೇನೆ, ಓದಿಲ್ಲ, ಬಿಕಾಸ್ ಸಮಯದ ಅಭಾವದಿಂದ. ಇದನ್ನು ಕರ್ತನ ಚಿತ್ತ ಇರುವುದಾದರೆ ಮೂಲಭೂತ ಉಪದೇಶಗಳ ಕುರಿತಾಗಿ ಬೈಬಲ್ ಸ್ಟಡಿಯಲ್ಲಿ ಟೀಚ್ ಮಾಡುವ ಸಂದರ್ಭದಲ್ಲಿ ಇದನ್ನು ಇನ್ನೂ ಆಳವಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು. ಇಂಟ್ರೆಸ್ಟ್ ಇರುವವರು ನಮ್ಮ ಒಟ್ಟಿಗೆ ಜಾಯ್ನ್ ಆಗ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ದೀಕ್ಷಾಸ್ನಾನದ ಕುರಿತಾಗಿ ಒಳ್ಳೆಯ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರಾ, ಅದಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಾಕ್ಯವನ್ನು ಕೇಳಿದಂಥವರು ಬದಲಾವಣೆ ಹೊಂದಲಿ, ಸತ್ಯವನ್ನು ತಿಳಿದುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರೆದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.